ಬೆಂಗಳೂರು ಜನರ ಎದೆ ಜಲ್ಲನಿಸುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಸ್ವಲ್ಪ ಯಾಮಾರಿದ್ರು ಕೂಡ 4 ಜನರ ಜೀವ ಹೋಗ್ತಾ ಇತ್ತು. 100 ಅಡಿ ರಸ್ತೆಯನ್ನ ಹಾರಿ ಬಂದು ಕಾರೊಂದು ಡಿಕ್ಕಿ ಹೊಡೆದಿದೆ. ಎಲ್ಲ ವಿಜುವಲ್ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಸಿನಿಮಾ ಸ್ಟೈಲ್ ಅನ್ಕೊಳ್ಳಿ ನೀವು. ಸಿನಿಮಾ ಸ್ಟೈಲ್ನಲ್ಲೇ ರಿಯಲ್ ಆಕ್ಸಿಡೆಂಟ್ ಇದು, ರೀಲ್ ಅಲ್ಲ. ಇಂದಿರಾನಗರದ 100 ಫೀಟ್ ರಸ್ತೆಯಲ್ಲಾಗಿರೋ ಮ್ಯಾಸಿವ್ ಆಕ್ಸಿಡೆಂಟ್. ಕುಡಿದು ಕಾರು ಚಲಾಯಿಸಿದ್ರಿಂದಲೇ ಈ ಭೀಕರ ಅಪಘಾತ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಎಡಕ್ಕೆ ತಿರುಗಿಸದೆ ನೇರವಾಗಿ ಡಿವೈಡರ್ಗೆ ಹಾರಿ ಹೋಟೆಲ್ಗೆ ಕಾರು ಡಿಕ್ಕಿ ಹೊಡೆದಿದೆ. ಅಬ್ಬಬ್ಬಾ, ಡಿಕ್ಕಿ ಹೊಡೆದ ಸೌಂಡ್ ಕೇಳಿ ಹೋಟೆಲ್ ಮುಂದೆ ಜನ ಜಮಾಯಿಸ್ಬಿಟ್ರು. ಸ್ವಲ್ಪ ಯಾಮಾರಿದ್ರು ಕೂಡ ಹೋಟೆಲ್ ಮುಂದೆ ನಿಂತಿದ್ದವರು ಅಷ್ಟು ಜನರ ಪ್ರಾಣ ಹೋಗ್ತಾ ಇತ್ತು. ಜೆಬಿ ನಗರ ಸಂಚಾರಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ನಿಮಗೆ ಗಾಡಿ ತಗೊಂಡು ಮನೆಯಿಂದ ಹೊರಗಿಳಿದಾಗ ಅದು 2 ವೀಲರ್ ಆಗಲಿ ಅಥವಾ 4 ವೀಲರ್ ಆಗಲಿ, ನೀವು ಹೆಂಗೆ ರೈಡ್ ಮಾಡ್ತೀರಿ ಅನ್ನೋದಲ್ಲ, ನಿಮ್ಮ ಹಣೆ ಬರ ಡಿಸೈಡ್ ಆಗೋದು ಹೆಂಗೆ ಅಂದರೆ ನಿಮ್ಮ ಆಪೋಸಿಟ್ ಅಥವಾ ಎದುರುಗಡೆ ಇನ್ಯಾರು ಬರ್ತಿರ್ತಾರೆ ಇಂಥವ್ರ ಮೇಲೆ. ನೋಡಿ, ಅಲ್ಲಿ ಅವ್ರ ಪಾಡಿಗೆ ಅವ್ರು ಜನ ನಿಂತಿದ್ದಾರೆ. ಕಾರ್ ಎಲ್ಲಿಂದ ಬಂತು ನೋಡಿ. ಯಾರಾದರೂ ಊಹೆ ಮಾಡ್ಬೋದಿತ್ತ ಹಿಂಗೂ ಆಕ್ಸಿಡೆಂಟ್ ಆಗುತ್ತೆ ಅಂತ? ಅವನೇನು ಕುಡ್ದಿದ್ದಾನೆ ಅಂದರೆ ಈ ಪ್ರಮಾಣದಲ್ಲ. ಅಲ್ಲಿ ನೋಡಿ, ಅಲ್ಲಿ ಹಾಲಿವುಡ್ ಸಿನಿಮಾ ರೇಂಜಲ್ಲಿ ಹಾರ್ಕೊಂಡು ಬಂದಿದೆ. ಸದ್ಯ ಅಲ್ಲಿದ್ದವರು ಸಡನ್ ಆಗಿ ಈ ಕಡೆಗೆ ಬಂದರು. ಆ್ಯಂಡ್ ಈ ಕಡೆ ಬರೋಕ್ಕೆ ಅವರಿಗೆ ಕಾರಣ ಆಗಿದೆಯೇನು ಗೊತ್ತಾ? ಆ ಡಿವೈಡರ್ಗೆ ಡಿಕ್ಕಿ ಹೊಡೆದಾಗ ಸ್ವಲ್ಪ ಸ್ಲೋ ಆಗಿದೆ ಕಾರು. ಆ ಸೌಂಡ್ ಕೇಳ್ಕೊಂಡು ಇವ್ರು ರೋಡ್ ಬಂದಿರೋದು. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀರಾ? ಕಾರಂತೂ ಜಖಮಾಗಿದೆ. ಬಹುಶಃ ಆ ಮನುಷ್ಯ, ಆ ಡ್ರೈವರ್ ಏನಿದ್ದಾನೆ, ಹೆಲ್ಮೆಟ್ ಹಾಕಿದ್ನೇನೋ, ಏರ್ ಬ್ಯಾಗ್ ಓಪನ್ ಆಗಿರೋದಕ್ಕೆ ಸರ್ವೈವ್ ಆಗಿರ್ತಾನೆ. ಇಲ್ಲಾಂದರೆ ಜೀವ ಹೋಗ್ತಾ ಇತ್ತು ಅಂತಲೇ ಅರ್ಥ. ತಕ್ಷಣ ಅಲ್ಲಿದ್ದವರೆಲ್ಲ ಕಾರೊಳಗಿದ್ದವನ್ನ ಬಚಾವ್ ಮಾಡಿದ್ದಾರೆ. ಕುಡಿದು ಬಿಟ್ಟಿದ್ದಾನೆ ಕಂಠ ಪೂರ್ತಿ ಅಂತ ಕಾಣ್ತದೆ. ನೋಡಿ, ಇಲ್ಲಿ ಇವ್ರುಗಳು ಕುಡಿದು ಇವ್ರದ್ದು ಏನಾದರೂ ಹಾಳಾಗೋಗ್ಲಿ, ಸುಮ್ಮನಿದ್ದವ್ರ ಕತೆ ಹೇಳಿ.